ತಲಕಾಡಿನ ವೈಭವ ಎನ್ನುವಂತಹ ಮೂರನೇ ಗದ್ಯ. ಇದು ಪ್ರವಾಸ ಕಥನ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪ್ರವಾಸ ಕಥನಕ್ಕೆ ತನ್ನದೇ ಆಗಿರ್ತಕ್ಕಂಥ ಸ್ಥಾನಮಾನ ಇದೆ. ಕಾರಣ, ನಾವು ಅನೇಕ ಉದ್ದೇಶಗಳನ್ನು ಇಟ್ಟುಕೊಂಡು ಪ್ರವಾಸ ಮಾಡ್ತೀವಿ. ವಿದ್ಯಾಭ್ಯಾಸದಕ್ಕೆ ಹೋಗ್ತೀವಿ, ಅಥವಾ ಪ್ರಕೃತಿಯನ್ನು ವೀಕ್ಷಣೆ ಮಾಡೋದಕ್ಕೆ ಹೋಗ್ತೀವಿ, ಅರ್ಥ ಆಯ್ತಾ, ಅಥವಾ ಒಂದು ಸ್ಥಳವನ್ನ ಅದು ನೋಡ್ಬೇಕು ಅಂತ ಹೋಗ್ತೀವಿ. ಧಾರ್ಮಿಕ ಕಾರ್ಯಕ್ರಮವನ್ನು, ಉದಾಹರಣೆಗೆ ಧರ್ಮಸ್ಥಳಕ್ಕೆ ಹೋಗ್ತೀವಿ, ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ. ಯಾಕೆ ಹೋಗ್ತೀವಿ? ಅಲ್ಲಿಗೆ ದೇವರ ದರ್ಶನ, ಧಾರ್ಮಿಕ ಭಾವನೆಗೆ ಹೋಗ್ತೀವಿ. ಪ್ರಕೃತಿಯನ್ನು ವೀಕ್ಷಣೆ ಮಾಡೋದಕ್ಕೆ ಹೋಗ್ತೀವಿ, ಜೋಗಕ್ಕೆ ಹೋಗ್ತೀವಿ, ಅಥವಾ ಯಾವುದೋ ಬಂಡೀಪುರಕ್ಕೆ ಹೋಗ್ತೀವಿ, ಮೃಗಾಲಯ ನೋಡೋದಕ್ಕೆ. ಶೈಕ್ಷಣಿಕ ದೃಷ್ಟಿಯಿಂದ ಹೋಗ್ತೀವಿ. ಇಲ್ಲಿಂದ ಮೈಸೂರಿಗೆ ಹೋಗ್ತೀವಿ ಓದೋದಕ್ಕೆ, ಬೆಂಗಳೂರಿಗೆ ಹೋಗ್ತೀವಿ, ಅಥವಾ ಕೆಲವರು ಅಮೆರಿಕಕ್ಕೆ ಹೋಗ್ತಾರೆ ವಿದ್ಯಾಭ್ಯಾಸ ಮಾಡೋದಕ್ಕೆ. ವ್ಯಾಪಾರಕ್ಕಾಗಿ ಪ್ರವಾಸ ಮಾಡ್ತೀವಿ. ಆಮೇಲೆ ಮನೋರಂಜನೆಗೂ ಹೋಗ್ತೀವಿ. ಆಮೇಲೆ ಸಂಡೇ ಇರುತ್ತೆ, ಎಲ್ಲೋ ಒಂದು ಪ್ಲೇಸ್ಗೆ ಹೋಗ್ಬಿಟ್ಟು ಅಲ್ಲಿ ಸ್ನಾನ ಮಾಡಿಕೊಂಡು ಈ ತರ ಮನೋರಂಜನೆ ಮಾಡೋದಕ್ಕೂ ಹೋಗ್ತೀವಿ. ಹೀಗೆ ಅನೇಕ ಉದ್ದೇಶಗಳನ್ನು ಇಟ್ಟುಕೊಂಡು ನಾವು ಪ್ರವಾಸವನ್ನು ಮಾಡ್ತೀವಿ. ನಾಡಿನೊಳಗೆ ದೇಶ ವಿದೇಶಗಳಲ್ಲೂ ಸಹ ಪ್ರವಾಸವನ್ನು ಮಾಡ್ತೀವಿ. ಅಂತಹ ಪ್ರವಾಸಕ್ಕೆ ಹೋದಾಗ ಅಲ್ಲಿ ತಮಗಾದಂತಹ ಅನುಭವಗಳನ್ನ ಕಲಾತ್ಮಕವಾಗಿ ಬರೆದ್ರೆ ಅದನ್ನು ನಾವು ಪ್ರವಾಸ ಕಥನ ಅಂತೇಳಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಕರಿತೀವಿ. ಅನೇಕ ಜನ ಪ್ರವಾಸ ಕಥನವನ್ನು ಬರೆದಿದ್ದಾರೆ. ಇಲ್ಲಿ ಹಿರೇಮಲ್ಲೂರು ಈಶ್ವರನ್ ಪ್ರವಾಸ ಕಥನದಲ್ಲಿ 3 ವಿಧ ಇದೆ. ಒಂದು ಸ್ಥಳೀಯ ಪ್ರವಾಸ ಕಥನ. ಸ್ಥಳೀಯ ಅಂದ್ರೆ ನಮ್ಮ ರಾಜ್ಯದೊಳಗೆ ಹೋಗೋದು. ಇಲ್ಲಿ ಹಂಪೆನೋ, ಮೈಸೂರಿಗೋ, ಜೋಗಕ್ಕೋ, ಧರ್ಮಸ್ಥಳಕ್ಕೋ, ಮಂಗಳೂರಿಗೋ ನಮ್ಮ ರಾಜ್ಯದೊಳಗೆ ಹೋಗೋದನ್ನ ಸ್ಥಳೀಯ ಪ್ರವಾಸ ಅಂತೀವಿ. ಎರಡನೇದು ದೇಶೀಯ ಪ್ರವಾಸ ಕಥನ. ದೇಶೀಯ ಅಂದ್ರೆ ನಮ್ಮ ರಾಜ್ಯವನ್ನು ಬಿಟ್ಟು ಭಾರತ ದೇಶದಲ್ಲಿ ಡೆಲ್ಲಿಗೆ ಹೋಗ್ತೀವಿ, ಚೆನ್ನೈಗೆ ಹೋಗ್ತೀವಿ, ಅಥವಾ ತಿರುಪತಿಗೆ ಹೋಗ್ತೀವಿ. ಇದನ್ನ ದೇಶದೊಳಗೆ ಹೋಗುವಂತಹ ಪ್ರವಾಸವನ್ನ ದೇಶೀಯ ಪ್ರವಾಸ ಕಥನ ಅಂತ ಕರಿತೀವಿ. ಮೂರನೇದು ಅಂತರ್ದೇಶೀಯ ಪ್ರವಾಸ ಕಥನ. ದೇಶವನ್ನು ಬಿಟ್ಟು ಹೊರದೇಶಕ್ಕೆ ಹೋಗ್ತೀವಲ್ಲ, ಅಮೆರಿಕಕ್ಕೆ ಹೋಗ್ತೀವಿ, ಇಂಗ್ಲೆಂಡಿಗೆ ಹೋಗ್ತೀವಿ, ಜಪಾನಿಗೆ ಹೋಗ್ತೀವಿ. ಈಗ ದೇಶವನ್ನು ಬಿಟ್ಟು ಹೊರದೇಶಕ್ಕೆ ಹೋದಾಗ ಅದನ್ನ ಅಂತರ್ದೇಶೀಯ ಪ್ರವಾಸ ಕಥನ ಅಂತ ಕರಿತೀವಿ. ದೇಶದೊಳಗೆ ಹೋಗುವಂತಹ ಪ್ರವಾಸವನ್ನ ದೇಶೀಯ ಪ್ರವಾಸ ಕಥನ ಅಂತ ಕರಿತೀವಿ. ನಮ್ಮ ರಾಜ್ಯದೊಳಗೆ ಹೋಗುವಂತಹ ಪ್ರವಾಸವನ್ನ ಸ್ಥಳೀಯ ಪ್ರವಾಸ ಕಥನ. 3 ಭಾಗವನ್ನ ಮಾಡ್ಕೊಳ್ತೀವಿ ಅಧ್ಯಯನದ ದೃಷ್ಟಿಯಿಂದ. ಮೊದಲನೇದಾಗಿ ನಾವಿಲ್ಲಿ ಲೇಖಕರ ಪರಿಚಯ ನೋಡೋಣ. ಹಿರೇಮಲ್ಲೂರು ಈಶ್ವರನ್. ಹಿರೇಮಲ್ಲೂರು ಈಶ್ವರನ್ ಅವರು ಕಾಲ 11/1/1922 ಹುಟ್ಟಿದ್ರು. ಇದರಲ್ಲಿ 11/1/1922. ಹಾಗೆಯೇ ಅವರು ಮರಣ ಹೊಂದಿದ್ದು 22/6/1998. ಇದರಲ್ಲಿ 22/6/1998. ಅಲ್ಲಿ ಎಷ್ಟು ವರ್ಷ ಆಯಿತು? 76 ವರ್ಷ ಬದುಕಿದ್ರು. ಎಷ್ಟು ವರ್ಷ? 76 ವರ್ಷಗಳ ಕಾಲ ಬದುಕಿದ್ರು ಹಿರೇಮಲ್ಲೂರು ಈಶ್ವರನ್ ಅವರು. ಅವರ ಊರು ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ಹಿರೇಮಲ್ಲೂರು. ಪರೀಕ್ಷೆ ಕೇಳಿದ್ರೆ ಬಹಳ ಈಸಿ ನೆನಪಿಟ್ಕೊಳ್ಳೋದು. ಅವರ ಹೆಸರಲ್ಲೇ ಇದೆ, ಹಿರೇಮಲ್ಲೂರು ಈಶ್ವರನ್. ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕು ಹಿರೇಮಲ್ಲೂರು ಎನ್ನುವಂತಹ ಗ್ರಾಮದಲ್ಲಿ ಜನಿಸ್ತಾರೆ. ಸಮಾಜಶಾಸ್ತ್ರಜ್ಞರಾದ ಇವರು ಅಂತಾರಾಷ್ಟ್ರೀಯ ಪುರಸ್ಕೃತ ಸಾಹಿತಿ. ಇವರು ಸಮಾಜಶಾಸ್ತ್ರಜ್ಞರಾಗಿದ್ದರು. ಇವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಪ್ರಶಸ್ತಿಗಳು ಇವರಿಗೆ ಬಂದಿದ್ದಾವೆ. ಲಿಂಗರಾಜ ಮಹಾವಿದ್ಯಾಲಯದಲ್ಲಿ MA ಪದವಿ ಪಡೆದ ಇವರು ಕೊಲ್ಲಾಪುರದಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇವೆಯನ್ನ ಆರಂಭಿಸಿದರು. ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿ ಪಡೆದ ಶ್ರೀಯುತರು ಕೆನಡಾದ ಯಾರ್ಕ್ ವಿಶ್ವವಿದ್ಯಾನಿಲಯದಲ್ಲಿ ಸಮಾಜಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು. ಇವರು ಸ್ಥಳೀಯವಾಗಿ ಕೆಲಸನೇ ಮಾಡಿಲ್ಲ. PhD ಪದವಿಯನ್ನು ಪಡ್ಕೊಂಡಿದ್ದಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಇಂಗ್ಲೆಂಡ್, ಪ್ರಪಂಚದಲ್ಲೇ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಪ್ರತಿಷ್ಠಿತವಾಗಿರ್ತಕ್ಕಂಥ ಯೂನಿವರ್ಸಿಟಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಇಂಗ್ಲೆಂಡ್ ಅಲ್ಲಿ ಇದೆ. ಅಲ್ಲಿ PhD ಡಾಕ್ಟರ್ ಪದವಿಯನ್ನು ಪಡ್ಕೊಳ್ತಾರೆ. ಹಾಗೆಯೇ ಕೆನಡಾದಲ್ಲಿ ಯಾರ್ಕ್ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು. ಕವಿ ಕಂಡ ನಾಡು ಅವರು ಬರೆದಿರುವಂತಹ ಪ್ರವಾಸದ ಪ್ರಸಿದ್ಧ ಹೆಸರೇನು? ಕವಿ ಕಂಡ ನಾಡು.
ಇದು ಹಿರೇಮಲ್ಲೂರು ಈಶ್ವರನವರು ಬರೆದಿರುವಂತಹ ಪ್ರವಾಸ ಕಥನ. ಹಾಗೆಯೇ ವಿಷಯಗಳು ಅಂತ ಒಂದು ಪುಸ್ತಕ, ಭಾರತದ ಹಳ್ಳಿಗಳು, ವಲಸೆ ಹೋದ ಕನ್ನಡಿಗನ ಕತೆ, ಆಲಾಹಾಲ, ರಾಜಾರಾಣಿ ದೇಕು, ಶಿವನಗುಟ್ಟಿ, ತಾಯಿನೋಟ ಮೊದಲಾದವು ಇವರ ಕೃತಿಗಳು. ಇಷ್ಟು ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ. ಶ್ರೀಯುತರ ಹರಿಹರನ ಕೃತಿಗಳು ಒಂದು ಸಂಖ್ಯಾ ನಿರ್ಣಯ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿ ದೊರಕಿದೆ. ಹರಿಹರನ ಕೃತಿಗಳು ಯಾವ ಪುಸ್ತಕ? ಹರಿಹರನ ಕೃತಿಗಳು ಒಂದು ಸಂಖ್ಯಾ ನಿರ್ಣಯ. ಎನ್ನುವಂತಹ ಕೃತಿಗೆ ಇವರಿಗೆ ವಿಶ್ವವಿದ್ಯಾನಿಲಯ ಡಾಕ್ಟರೇಟ್ ಪದವಿಯನ್ನ, PhD ಕೊಟ್ಟು ಗೌರವಿಸಿದೆ. ಹಿರೇಮಲ್ಲೂರು ಈಶ್ವರನ್ ಅವರ ಕವಿ ಕಂಡ ನಾಡು ಪ್ರವಾಸ ಕಥನದಿಂದ ಈ ಗದ್ಯ ಭಾಗವನ್ನು ಆರಿಸಿಕೊಳ್ಳಲಾಗಿದೆ. ಏನು ಆಶಯ? ಯಾಕಾಗಿ ನಾವು ಈ ಪಾಠವನ್ನು ಓದಬೇಕು? ತಲಕಾಡು ಗೊತ್ತಿರಬೇಕು ನಿಮಗೆ. ಎಲ್ಲಿ ಬರುತ್ತಿದ್ದು? ಮೈಸೂರು, ಮಂಡ್ಯ ಜಿಲ್ಲೆಯಲ್ಲಿ ಬರುತ್ತೆ. ತಲಕಾಡು ಹಿಂದೆ ರಾಜಧಾನಿಯಾಗಿ ಚೋಳರು, ಹೊಯ್ಸಳರು, ಆ ರಾಜ ವಂಶಸ್ಥರು ಇದನ್ನು ರಾಜಧಾನಿಯನ್ನಾಗಿ ಆಳ್ವಿಕೆಯನ್ನು ಮಾಡಿಕೊಂಡಿದ್ರು. ಇವತ್ತು ನೀವು ಮೈಸೂರು ಕಡೆ ಪ್ರವಾಸ ಹೋದರೆ ತಲಕಾಡು ನೋಡಿದಾಗ ಯಾರೂ ಬರಲ್ಲ. ಅಷ್ಟು ಅದ್ಭುತವಾದ ಸ್ಥಳ ಅದು. ರಾಜರು ಆಳ್ವಿಕೆ ಮಾಡಿದಂತಹ ಸ್ಥಳ. ಅದಕ್ಕೊಂದು ಶಾಪ ಇದೆ, ತಲಕಾಡು ಮರಳಾಗಿ ಮಾನಂಗಿ ಮಡುವಾಗಿ ಮೈಸೂರುದವರಿಗೆ ಮಕ್ಕಳಾಗದಿರಲಿ ಅಂತ ಯಾವುದೋ ಒಬ್ರು ಶಾಪ ಹಾಕಿದ್ರಂತೆ ಮೈಸೂರು ರಾಜರಿಗೆ. ಇವತ್ತು ಮೈಸೂರು ವಂಶಸ್ಥರಿಗೆ ಮಕ್ಕಳಾಗಲ್ಲ. ಇವತ್ತಿಗೂ ಆಗಿಲ್ಲ. ಅವ್ರೇನು ಮಾಡ್ತಾರೆ? ದತ್ತು ತಗೊಂಡು ರಾಜನನ್ನಾಗಿ ಮಾಡ್ತಾರೆ. ಈ ರಾಜರ ಆಳ್ವಿಕೆಲ್ಲ ಬಿಡಿ. ಅಂದರೆ ಏನು, ಯಾವುದೋ ಒಬ್ಬರು ಮಹಿಳೆ ಆ ಮೈಸೂರು ರಾಜರು ಯುದ್ಧ ಮಾಡುವಾಗ ಅವ್ರನ್ನ ಆಕೆ ಗಂಡನನ್ನು ಕೊಂದಿದ್ರಂತೆ. ಆಗ ಆಕೆ ಸಿಟ್ಟು ಬಂದು ಶಾಪ ಹಾಕಿದ್ಲು, ತಲಕಾಡು ಮರಳಾಗಿ. ಅಂದ್ರೆ ಅಲ್ಲಿ ಏನು ಬೆಳೆದಂಗಾಗಲಿ. ಒಂದು ಕಾಲದಲ್ಲಿ ತುಂಬ ಸಂಪದ್ಭರಿತವಾದ ನಾಡಾಗಿತ್ತು ತಲಕಾಡು. ಅದನ್ನು ಆಕ್ರಮಣ ಮಾಡ್ಕೊಳ್ಳೋದಕ್ಕೆ ಯುದ್ಧ ಮಾಡಿದಾಗ ಮೈಸೂರು ರಾಜರು ಆಕೆ ಗಂಡನನ್ನು ಯುದ್ಧದಲ್ಲಿ ಕೊಂದಿದ್ರು. ಹಾಗಾಗಿ ಆಕೆ ಸಿಟ್ಟಿನಿಂದ ಒಂದು ಶಾಪ ಹಾಕಿದ್ದ, ತಲಕಾಡು ಮರಳಾಗಿರ್ಲಿ. ಬರೀ ಮರಳಲ್ಲಿ ಏನು ಬೆಳೆಯೋಕ್ಕಾಗಲ್ಲ, ಮರುಭೂಮಿ ಇದ್ದಂಗ. ಹಾಗೆ ಮಾನಂಗಿ ಮಡುವಾಗಿ ಮೈಸೂರು ದೊರೆಗೆ ಮಕ್ಕಳಾಗದಿರಲಿ ಅಂತ ಶಾಪ ಹಾಕಿದ್ರು. ಇವತ್ತು ನೀವು ತಲಕಾಡು ಹೋದ್ರೆ ಬರೀ ಮರಳು. ನಾನು ಹೋಗಿದ್ದೀನಿ ಭಾಳ ಸರಿ ಪ್ರವಾಸ, ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೀನಿ ಭಾಳ ಸಲ. ಅದ್ಭುತ. ಅಲ್ಲಿ 5 ದೇವಾಲಯಗಳಿದೆ, ಪಂಚಶಿವಾಲಯಗಳು ಅಂತ ಕರಿತೀವಿ. 5 ಶಿವನ ದೇವಾಲಯಗಳಿವೆ, ಪಂಚ ಶಿವಾಲಯಗಳು. ಇದೊಂದು ಪ್ರೇಕ್ಷಣೀಯ ಸ್ಥಳ, ನೋಡಬೇಕಾಗಿರ್ತಕ್ಕಂಥ ಸ್ಥಳ. ಆ ತಲಕಾಡಿನ ಪಕ್ಕದಲ್ಲೇ ಕಾವೇರಿ ನದಿ ಹರಿಯುತ್ತೆ. ತುಂಬ ಪ್ರಾಕೃತಿಕವಾಗಿದೆ, ತುಂಬ ಸೌಂದರ್ಯಯುತವಾಗಿದೆ ತಲಕಾಡು. ಅಲ್ಲಿಗೆ ಪ್ರವಾಸ ಹೋಗಿದ್ರು ಯಾರೋ? ಹಿರೇಮಲ್ಲೂರು ಈಶ್ವರ. ಅಲ್ಲಿಗೆ ಪ್ರವಾಸ ಹೋದಾಗ ತಮಗಾದಂಥ ಅನುಭವಗಳನ್ನು ಬರಿತಾ ಹೋಗ್ತಾರೆ. ಅದೇ ಬರಲಿ ತಲಕಾಡಿನ ವೈಭವ. ಒಂದು ಕಾಲದಲ್ಲಿ ತಲಕಾಡು ಎಷ್ಟು ವೈಭವವಾಗಿತ್ತು, ಈಗ ಏನಾಗಿದೆ ಅಂತ ಬರಿತಾ ಹೋಗ್ತಾರೆ. ನೋಡಿ, ಕರ್ನಾಟಕ ಆಶಯ ಶ್ರೀಗಂಧ ಮತ್ತು ಚಂದನಗಳ ನಾಡು. ಕರ್ನಾಟಕ ಶ್ರೀಗಂಧವನ್ನು ಬೆಳೆಯೋದಕ್ಕೆ, ಚಂದನದ ಬೆಲೆ ಬಾಳ್ತಕ್ಕಂಥ ಮರಗಳನ್ನು ಬೆಳೆಯೋದಕ್ಕೆ ತುಂಬ ಹೆಸರುವಾಸಿಯಾಗಿದೆ. ಚಿನ್ನದ ಗಣಿ ಎಂಬ ಪ್ರತೀತಿ ಇದೆ. ಕನಿ ಗಣಿ ತತ್ಸಮ ತದ್ಭವ. ಕನಿ ತದ್ಭವ, ಗಣಿ ತತ್ಸಮ. ಚಿನ್ನದ ಗಣಿ, ಕೋಲಾರದಲ್ಲಿ ಚಿನ್ನದ ಗಣಿ ಇದೆ ಕರ್ನಾಟಕದಲ್ಲಿ. ನೋಡಿ, ಎಂಥ ಸಂಪದ್ಭರಿತವಾದ ನಾಡು ಕನ್ನಡ ನಾಡು. ಇಲ್ಲಿ ಶ್ರೀಗಂಧವನ್ನು ಬೆಳಿತೀವಿ, ಚಂದನವನ್ನು ಬೆಳಿತೀವಿ, ಸಾಗುವಾನಿ, ಬೀಟೆ, ಚಿನ್ನ, ತಾಮ್ರ, ಕಲ್ಲಿದ್ದಲು, ಪ್ರಾಕೃತಿಕ ಸಂಪನ್ಮೂಲ ಯಥೇಚ್ಛವಾಗಿದೆ ಕರ್ನಾಟಕದಲ್ಲಿ. ಹಾಗೆಯೇ ಚಾಲುಕ್ಯ, ಹೊಯ್ಸಳ ಮುಂತಾದ ಶೈಲಿಗಳ ದೇವಾಲಯಗಳು ಹೇರಳವಾಗಿರುವುದರಿಂದ ಕರ್ನಾಟಕ ದೇವಾಲಯಗಳ ನಾಡು ಹೌದು. ಇವತ್ತು ನೀವು ಹೈಬ್ರಿಡ್ಗೆ ಹೋದ್ರೆ, ಬೇಲೂರಿಗೆ ಹೋದ್ರೆ, ಸೋಮನಾಥಪುರಕ್ಕೆ ಹೋದ್ರೆ, ಶ್ರೀರಂಗಪಟ್ಟಣಕ್ಕೆ ಹೋದ್ರೆ, ಹಂಪಿಗೆ ಹೋದ್ರೆ ಬೇಕಾದಷ್ಟು ಹಳೆಯ ಕಾಲದ ವಾಸ್ತುಶಿಲ್ಪ ರಚನೆಯಾಗಿರ್ತಕ್ಕಂಥ ದೇವಾಲಯಗಳನ್ನು ನಾವು ನೋಡ್ಬೋದು. ಅದಕ್ಕೆ ಕರ್ನಾಟಕ ದೇವಾಲಯಗಳ ನಾಡು ಹೌದು. ಯಾಕೆಂದ್ರೆ ಹೊಯ್ಸಳರು ದೇವಾಲಯ ಕಟ್ಟಿಸಿದ್ದಾರೆ, ಚಾಲುಕ್ಯರು ಕಟ್ಟಿಸಿದ್ದಾರೆ, ಕದಂಬರು ಕಟ್ಟಿಸಿದ್ದಾರೆ, ಚೋಳರು ಕಟ್ಟಿಸಿದ್ದಾರೆ. ಹೀಗೆ ರಾಜರುಗಳು ದೇವಾಲಯಗಳನ್ನ ಹಿಂದೆ ನಿರ್ಮಾಣ ಮಾಡಿದ್ರು. ಕರ್ನಾಟಕದ ತಲಕಾಡು ಪ್ರಕೃತಿ ಸೌಂದರ್ಯದಿಂದ ಕೂಡಿರುವುದರ ಜೊತೆಗೆ ರಾಜಮನೆತನಗಳ ವೈಭವಗಳನ್ನು, ದೇವಾಲಯಗಳ ಸೌಂದರ್ಯವನ್ನು ಹೊಂದಿರುವುದು ವಿಶೇಷ.
ತಲಕಾಡು ಪ್ರಕೃತಿ ರೇಖೆ, ಪ್ರಕೃತಿ ಸೌಂದರ್ಯ ಇದೆ, ಯಥೇಚ್ಛವಾಗಿ ಮರಗಳಿದಾವೆ. ಆದರೆ ಭೂಮಿ ಮಾತ್ರ ಮರಗಳಿದ್ದಾವೆ. ಪ್ರಾಕೃತಿಕವಾಗಿ ನೋಡೋದಕ್ಕೆ ಹಚ್ಚ ಹಸಿರಾಗಿರುತ್ತೆ, ಎತ್ತರವಾದ ಮರಗಳು, ಪಕ್ಕದಲ್ಲಿ ಕಾವೇರಿ ನದಿ ಹರಿಯುತ್ತೆ, ಪಂಚಶಿವಾಲಯಗಳಿದ್ದಾವೆ, ದೇವಾಲಯಗಳಿದ್ದಾವೆ. ಹಾಗಾಗಿ ನೋಡೋದಕ್ಕೆ ತುಂಬಾ ರಮಣೀಯವಾಗಿದೆ ತಲಕಾಡು. ಅದರಲ್ಲೂ ಪಂಚಶಿವಾಲಯಗಳು 5 ಶಿವನ ದೇವಾಲಯಗಳು ಆಸ್ತಿಕರ ಚಿತ್ತವನ್ನ ಗಮನ ಸೆಳೆಯುವಲ್ಲಿ ಮಹತ್ವದ ಪಾತ್ರ ವಹಿಸಿವೆ. ಆಸ್ತಿಕರು ಅಂದ್ರೆ ಆಸ್ತಿಕ ಪದದ ವಿರುದ್ಧ ಪದ ಯಾವುದು? ನಾಸ್ತಿಕ. ಆಸ್ತಿಕರ ದೇವತ ಧರ್ಮ, ದೇವರು, ಸಂಪ್ರದಾಯಗಳನ್ನ ನಂಬುವವನನ್ನ ಆಸ್ತಿಕರು ಅಂತ ಕರೀತೀವಿ. ದೇವರು, ಧರ್ಮ, ಆಚಾರ ವಿಚಾರಗಳು, ಸಂಪ್ರದಾಯಗಳು ಇವುಗಳನ್ನ ಯಾರು ನಂಬ್ತಾರೋ ಅವನನ್ನ ಆಸ್ತಿಕ ಅಂತ ಕರೀತೀವಿ. ಯಾರು ದೇವರಿಲ್ಲ, ಧರ್ಮ ಇಲ್ಲ, ಸಂಪ್ರದಾಯಗಳಿಲ್ಲ ಅಂತೇಳಿ ವಿರೋಧಿಸ್ತಾರೋ, ನಂಬಲ್ವೋ ಅವರನ್ನ ನಾಸ್ತಿಕ ಅಂತ ಕರೀತೀವಿ. ಅದಕ್ಕೆ ಹೇಳ್ತಾರೆ, ಪಂಚಶಿವಾಲಯಗಳೇನಿದ್ದಾವೆ ಇವು ಆಸ್ತಿಕರ. ಯಾರು ದೇವರನ್ನ ನಂಬ್ತಾರೋ ಅವರನ್ನ ಆಕರ್ಷಣೀಯವಾಗಿ ಸೆಳೆಕೊಳ್ತವೆ. ಅಲ್ಲಿ ಹೋದ್ರೆ ನೀವು ಪಂಚಶಿವಾಲಯಕ್ಕೆ ನಾವು ಹೋಗಿದ್ದೀವಿ. ಒಂದೊಂದು ದೇವಾಲಯ 1 ಕಿಲೋಮೀಟರ್ ದೂರ ಇದೆ. ಇಲ್ಲೊಂದು ದೇವಾಲಯ ಇದೆ, ಇಲ್ಲಿಂದ 1 ಕಿಲೋಮೀಟರ್ ಮತ್ತೊಂದು ದೇವಾಲಯ. ಮೆಟ್ಲು ಮಾಡಿದ್ದಾರೆ ಹೋಗೋದು. ಈಗ ಮರಳು ಕಾಸು ಬಿಡ್ತವೆ ಅಂತೇಳಿ ಮೆಟ್ಲು ಮಾಡಿಬಿಟ್ಟು ಈ ಥರ ತಗಡಾಕಿದ್ದಾರೆ ನಡ್ಕೊಂಡು ಹೋಗಿ. 1 ಕಿಲೋಮೀಟರ್ ಒಂದೊಂದು ದೇವಾಲಯ. ಅದು ಎಲ್ಲಿ ಮರಳಿಂದ ಕೆಳಗೆ, ಭೂಮಿಯಿಂದ ಕೆಳಗಿರೋದವು. ಒಂಥರ ಮಾಳಿಗೆ ಮನೆ ಅಂತೀವಲ್ಲ, ಗೊತ್ತಾಯ್ತಾ? ಭೂಮಿಯನ್ನು ಅಗದು ಬಿಟ್ಟು ಅದ್ರ ಕೆಳಗೆ ದೇವಸ್ಥಾನ ಕಟ್ಟಿದ್ದಾರೆ. ನೆಲಸಮಕ್ಕೆ ಕೆಳಗೆ ಇಳಿದು ಹೋಗ್ಬೇಕು ನೀವು, ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೇಕು. ನೋಡೋದಕ್ಕೆ ಬಹಳ ಆಸ್ತಿಕರಿಗೆ, ದೇವ್ರ ಬಗ್ಗೆ ನಂಬಿಕೆ ಇರೋರಿಗೆ ಬಹಳ ಭಕ್ತಿಯಿಂದ ಆ ದೇವಾಲಯಗಳಿಗೆ ಹೋಗ್ತಾರೆ. ಪ್ರವಾಸಿಗರ, ಯಾತ್ರಾರ್ಥಿಗಳ, ವಾಸ್ತುತಜ್ಞರ ಕೇಂದ್ರ ಬಿಂದು ತಲಕಾಡಿನ ಚಿತ್ರಣವನ್ನ ಈ ಗದ್ಯ ಭಾಗ ಒಳಗೊಂಡಿದೆ. ಈ ಪಾಠದಲ್ಲಿ ಏನೇ ಬರುತ್ತೆ? ಪ್ರವಾಸಿಗರಲ್ಲಿ ಹೋಗ್ತಾರೆ. ಯಾರು ಮೈಸೂರಿಗೆ ಹೋದವರಲ್ಲಿ ತಲಕಾಡು ನೋಡ್ದಂಗೆ ಬರಲ್ಲ. ಹಾಗೆ ಯಾತ್ರಾರ್ಥಿಗಳು ಯಾತ್ರೆ ಮಾಡ್ತಾರಲ್ಲ, ದೇವರಿಗಾಗಿ ಅರ್ಕೆ ಹೊತ್ಕೊಂಡು ಅವ್ರನ್ನ ಯಾತ್ರಾರ್ಥಿಗಳು ಅಂತ ಕರಿತೀವಿ. ಹಾಗೆ ನಾವು ವಾಸ್ತುತಜ್ಞರು ಆ ದೇವಾಲಯವನ್ನು ಎಷ್ಟು ವಾಸ್ತುಶಿಲ್ಪದಲ್ಲಿ ನಿರ್ಮಾಣ ಮಾಡಿದ್ದಾರೆ, ಯಾವ ರಾಜನ ಕಾಲದಲ್ಲಿ, ಅದನ್ನು ಅಧ್ಯಯನ ಮಾಡುವವರಿಗೆ ತಲಕಾಡು ಒಳ್ಳೆಯ ಕೇಂದ್ರ ಬಿಂದು. ಇಲ್ಲಿ 2 ಟಿಪ್ಪಣಿ ಕೊಟ್ಟಿದ್ದಾರೆ. ಟಿಪ್ಪಣಿಯನ್ನು ಯಾಕೆ ಓದ್ಬೇಕಪ್ಪ ಅಂದ್ರೆ ಆ ಪಾಠದಲ್ಲಿ ಆ ಪದಗಳು ಬರ್ತವೆ. ಅದರ ಅರ್ಥ ಏನು? ಮೃಗಜಲ, ವಿಶಾಲ ಮರುಭೂಮಿಯಲ್ಲಿ, ಸಮತಟ್ಟಾದ ಬಯಲಿನಲ್ಲಿ, ಬಟ್ಟ ಬಯಲಿನಲ್ಲಿ. ನೋಡಿ, ಬಟ್ಟ ಬಯಲು ಚೆನ್ನಾಗಿದೆ ಪದ. ಇದಕ್ಕೆ ವ್ಯಾಕರಣದಲ್ಲಿ ಇದಕ್ಕೆ ದ್ವಿರುಕ್ತಿ ಅಂತ ಕರೀತೀವಿ. ಯಾವ ಅರ್ಥ ಮನೆಯಲ್ಲ ಕೈ ಇಟ್ಕೊಂಡು ಅಂತ ಶಬ್ದ ಬಟ್ಟ ಬಯಲು ಅಂತ. ಇದನ್ನ ವ್ಯಾಕರಣದಲ್ಲಿ ನಾವು ದ್ವಿರುಕ್ತಿ ಅಂತ ಕರಿತೀವಿ. ಏನಂತ ಕರಿತೀವಿ? ದ್ವಿರುಕ್ತಿ. ದ್ವಿ ಅಂದ್ರೆ 2. ದ್ವಿ ಅಂದ್ರೆ ಎಷ್ಟು? 2. ಉಕ್ತಿ ಅಂದ್ರೆ ಮಾತು. ಒಂದೇ ಪದವನ್ನ ರಿಪೀಟ್ ಉಚ್ಚಾರ ಮಾಡ್ತೀವಲ್ಲ, ಅದಕ್ಕೆ ದ್ವಿರುಕ್ತಿ. ಬೇಗ ಬೇಗ, ನಡೆ ನಡೆ, ಮತ್ತೆ ತಿರುಗಿ. ಬೇಗ ಅಂದ್ರೆ ಸಾಕು, ಅದಕ್ಕೆ ನಾವು ಬೇಗ ಬೇಗ ಅಂತೀವಿ. ಮಾತನಾಡುವಾಗ ಪದವನ್ನ ಒತ್ತಿ ಹೇಳೋದಕ್ಕೆ ಎಲ್ಲರೂ ಸರಿ ಬಳಸ್ತೀವಿ. ಅದಕ್ಕೆ ದ್ವಿರುಕ್ತಿ ಅಂತ ಕರೀತಾರೆ. ನೋಡಿ, ಬಯಲು ಬಟ್ಟ ಬಯಲು ಅಷ್ಟೇ. ಬಯಲು ಬಟ್ಟ ಬಯಲು ಇದು ದ್ವಿರುಕ್ತಿಗೆ ಉದಾಹರಣೆ. ನೋಡಿ, ವಿಶಾಲವಾದ ಮರುಭೂಮಿ. ನೀವು ಮರುಭೂಮಿ ಅನುಭವ ಆಗ್ಬೇಕು ಅಂದ್ರೆ ರಾಜಸ್ಥಾನಕ್ಕೆ ಹೋಗ್ಬೇಕು. ರಾಜಸ್ಥಾನ ಗೊತ್ತಲ್ಲ, ಕರ್ನಾಟಕ ಇನ್ನೊಂದು ರಾಜ್ಯನ, ರಾಜಸ್ಥಾನ ಒಂದು ರಾಜ್ಯ. ಅದು ಸಂಪೂರ್ಣವಾದ ಮರಳುಗಾಡು, ಫುಲ್ ಮರಳುಗಾಡು. ಕಟ್ಕೊಳ್ತಾರೆ ಅದನ್ನ. ಆಳಕ್ಕೆ ಬೇಸ್ಮೆಂಟ್ ತೆಗೆದ್ಬಿಟ್ಟು ಮನೆ ಕಟ್ಟಿ ಸಿಮೆಂಟ್ ಎಲ್ಲ ಹಾಕ್ತಾರೆ, ತೆಗಿತಾರೆ. ಇವಾಗ ಟೆಕ್ನಾಲಜಿ ಇದೆ. ಏನು ಬೆಳೆಯಲ್ಲ ಬೆಳೆ ಅಲ್ಲಿ. ಒಂಟೆಗಳೇ ಅವುಗಳ ವಾಹನ. ಹೋಗ್ತವೆ, ರಸ್ತೆ ಎಲ್ಲ ಮಾಡ್ತಾರೆ, ಎಷ್ಟೆಷ್ಟು ಬೇಕಷ್ಟು ಮಾಡ್ಕೊಳ್ತಾರೆ, ಅದೇನಿಲ್ಲ. ಎಷ್ಟೊಂದು ಜನ ವಾಸ ಮಾಡ್ತಾರೆ. ಅದು ನಮ್ಮಂಗೆ ಫಲವತ್ತಾದ ಭೂಮಿ ಇಲ್ಲ ಬೆಳೆ ಬೆಳೆಯೋಕ್ಕಾಗ್ಲಿ. ತಂಪಾಗಿರುತ್ತೆ. ಸೊ ಹೀಗೆ ನೋಡಿ, ಎಲ್ಲಿರ್ತಾನೆ ವಿಶಾಲವಾದ ಮರುಭೂಮಿ, ಎಲ್ಲೊಂದು ಮರಳು. ಸಮತಟ್ಟಾದ ಬಟ್ಟ ಬಯಲಿನಲ್ಲಿ ನೀರಿಲ್ಲದಿದ್ದರೂ
ಬಿಸಿಲಿನ ಜಲದಿಂದಾಗಿ ದೂರದಿಂದ ನೋಡುವಾಗ ನೀರಿದ್ದಂತೆ ಭಾಸವಾಗುವುದು. ಎಲ್ಲಿ ನೋಡಿದ್ರು ಬರಲ್ಲ, ಭೂಮಿ ಸಂದಟ ಆಗಿದೆ, ಎತ್ತರ ತಗ್ಗು ಏನೂ ಇಲ್ಲ. ಮಧ್ಯಾಹ್ನ ಬಿಸಿಲು, ಜೋರ ಬಿಸಿಲು ಹೊಡಿತಾ ಇದೆ. ಆ ಬಿಸಿಲಿನ ಜಳಕ್ಕೆ ನಾವು ದೂರದಲ್ಲಿ ನೋಡಿದ್ರೆ ಅಲ್ಲಿ ಆಕ್ಚುಲಿ ನೀರಿರಲ್ಲ, ನೀರಿದೆ ಅನ್ನೋ ಕಾಣುತ್ತೆ. ಆ ಬಿಸಿಲಿನ ಜಳಕ್ಕೆ ಮರಳು ಹೊಳೆಯುತ್ತಲ್ಲ, ಹಂಗಾಗಿ ನೀರಿದೆ ಅನ್ಸುತ್ತೆ ನನಗೆ. ಹತ್ರಕ್ಕೆ ಹೋಗಿ ನೋಡಿದ್ರೆ ನೀರಿರಲ್ಲ. ಆ ಬಿಸಿಲಿನ ಜಳಕ್ಕೆ ಮರಳು ಪಳಪಳ ಹೊಳಿತಾ ಇರುತ್ತಲ್ಲ, ನೀರಿನ ತರ ಕಾಣುತ್ತೆ. ಅವಾಗ ಏನ್ ಮಾಡ್ತಾರೆ ನೋಡಿ ಪ್ರಾಣಿಗಳು ಏನ್ ಮಾಡ್ತವೆ ಅಂತ. ಇದನ್ನ ಕಂಡು ಬಿಸಿಲಿನ ಜಳಕ್ಕೆ ಕಂಗಾಲಾಗಿ ಬಾಯಾರಿದ ಪ್ರಾಣಿಗಳು, ಜಿಂಕೆ ಇರ್ಬೋದು, ಮೊಲ ಇರ್ಬೋದು, ಇನ್ನೊಂದು ಯಾವ್ದೋ ಪ್ರಾಣಿ ಪಾಪ ಬಿಸಿಲು ಕೆಳ ನೋಡಿದ್ರೆ ಮರಳು ಸುಡುತ್ತೆ, ಬಿಸಿಲು ಜಳಕ್ಕೆ ಬಾಯಾರಿಕೆ ಹಾಕ್ಬಿಡುತ್ತೆ, ಅವಕ್ಕೆ ನೀರು ಕುಡಿಬೇಕು ಅನ್ಸ್ಬಿಡುತ್ತೆ. ಹಿಂಗ್ ನೋಡ್ತವೆ, ಅಷ್ಟು ದೂರದಲ್ಲಿ ಆ ಬಿಸಿಲಿನ ಜಳಕ್ಕೆ ನೀರಿದೆ ಅನ್ಸುತ್ತೆ ಅವಕ್ಕೆ. ಆಹಾರ ಸಿಗುತ್ತೆ ಅವಕ್ಕೆ, ಕಾಡಿಗೆ ಹೋಗ್ತವೆ, ಏನೋ ತಿಂತವೆ, ಬದುಕ್ತವೆ. ಅಂದ್ರೆ ಮರಳುದ್ರೇನು ಎಲ್ಲಾ ಕಡೆ ಮರಳಿರಲ್ಲ, ಕೆಲವು ಕಡೆ ಕಾಡುಗಳು ಇರ್ತವೆ, ಅಲ್ಲೆಲ್ಲ ಹೋಗ್ತವೆ, ಆಹಾರವನ್ನ ಸಂಗ್ರಹಿಸ್ಕೊಳ್ತವೆ. ಈಗ ನಮ್ಮಲ್ಲಿ ಬೇಸಿಗೆ ಕಾಲದಲ್ಲಿ ಪ್ರಾಣಿಗಳು ಹೆಂಗ್ ನೀರು ಕುಡಿತೇವೆ ಅಂದ್ರೆ ಆಕ್ಚುಲಿ ಪ್ರಾಣಿಗಳಿಗೆ ನೀರು ಇರಲ್ಲ, ಏನೋ ವ್ಯವಸ್ಥೆ ಮಾಡ್ಕೊಳ್ತಾವೆ. ಹೊಟ್ಟೆ ಪಡಿ ನಾವ್ ಹೆಂಗ್ ಹೊಟ್ಟೆ ಹೊಟ್ಟೆಸ್ದಾಗ ಆಹಾರ ಹುಡುಕೊಂಡು ಏನು ತಿಂತೀವಲ್ಲ, ಹಂಗೆ ಅವು ಒಂದು ಏನೋ ವ್ಯವಸ್ಥೆ ಮಾಡ್ಕೊಳ್ತವೆ ನೋಡಿ. ಬಾಯಾರಿದ ಪ್ರಾಣಿಗಳು ನೀರು ಸಿಕ್ಕೀತೆಂದು ಸಂತೋಷದಿಂದ ಬಂದಾಗ ನಿರಾಶೆಗೆ ಒಳಗಾಗ್ತವೆ. ಪಾಪ ಒಂದು ಕಿಲೋಮೀಟರ್ ನೋಡ್ತವೆ, ಆ ಮರಳಲ್ಲಿ ಬಿಸಿಲಿನ ಜಳಕ್ಕೆ ಫಳಫಳ ಹೊಳಿತಾ ಇದೆ, ನೀರಿದೆ ಅನ್ಸುತ್ತವೆ. ಅಯ್ಯೋ ನೀರು ಸಿಗ್ತಲ್ಲ ಅಂತ ಓಡಿ ಹೋದ್ರೆ ಅಲ್ಲಿ ನೀರೇ ಇರಲ್ಲ. ಅದಕ್ಕೆ ಮೃಗ ಜಲ ಅಂತ. ಮೃಗ ಜಲವನ್ನು ನೀರನ್ನು ಹುಡ್ಕೊಂಡು ಹೋಗುತ್ತೆ, ಅಲ್ಲಿ ಆಕ್ಚುಲಿ ನೀರೇ ಇರಲ್ಲ. ಮತ್ತೆ ಮುಂದೆ ನೋಡುತ್ತೆ, ಆಗ ಅನತಿ ದೂರದಲ್ಲಿ ನೀರಿದ್ದಂತೆ ಕಂಡು ಓಡ್ತವೆ. ಇಲ್ಲಿಂದ 1 ಕಿಲೋಮೀಟರ್ ನೋಡ್ತವೆ, ನೀರಿದೆ ಅನ್ಸುತ್ತೆ, ಓಡ್ತವೆ, ಅಲ್ಲಿರಲಿಲ್ಲ. ಮತ್ತೆ ಕತ್ತೆ ಓಡ್ತವೆ 1 ಕಿಲೋಮೀಟರ್, ಅಲ್ಲಿರಿದೆ ಅನ್ಸುತ್ತೆ, ಮತ್ತೆ ಅಲ್ಲಿ ಓಡ್ತವೆ, ಅಲ್ಲೂ ನೀರು. ಅನತಿ ಅಂದ್ರೆ ಸ್ವಲ್ಪ ಅಂತ, ಅನತಿ ದೂರ ಅಂತ ಸ್ವಲ್ಪ ದೂರದಲ್ಲಿ. ಅಲ್ಲಿಯೂ ನೀರು ಕಾಣದೆ ನಿರಾಶೆಗೊಳ್ತವೆ. ಹೀಗೆ ನೀರಿಲ್ಲದ ಜಾಗದಲ್ಲಿ ನೀರಿದ್ದಂತೆ ಭಾಸವಾಗುವುದೇ ಮೃಗ ಜಲ. ಇಷ್ಟೇ ಬರಲ್ಲ. ನೀರಿಲ್ಲಿದ್ರು ನೀರಿದೆ ಅಂತೇಳಿ ಭಾಸವಾಗುತ್ತಲ್ಲ, ಅದಕ್ಕೆ ನಾವು ಏನಂತ ಕರಿತೀವಿ, ಮೃಗ ಜಲ ಅಂತ ಕರಿತೀವಿ. ಇನ್ನು ಯುರೇಕ, ಇದು ವಿಜ್ಞಾನದಲ್ಲಿ ಬರುತ್ತೀನಿ. ಆರ್ಕಿಮಿಡಿಸ್ ತೊಟ್ಟಿಯಲ್ಲಿ ಬಿದ್ದಾಗ ನೀರು ಹೊರ ಚೆಲ್ಲಿದಾಗ ಅವನೊಂದೇನೋ ಪ್ರಯೋಗ ಮಾಡ್ತಾ ಇದ್ದ, ಅದಕ್ಕೆ ಅವನಿಗೆ ಉತ್ತರ ಸಿಕ್ತು. ಅವಾಗ ಅವನು ಯುರೇಕ ಯುರೇಕ ಅಂತ ಕೂಗ್ಕೊಳ್ತಾನೆ. ಎಲ್ಲಿದೆ ಆರ್ಕಿಮಿಡಿಸ್ ಸ್ನಾನದ ತೊಟ್ಟಿಯಲ್ಲಿ ಸ್ನಾನಕ್ಕಾಗಿ ಇಳಿದಾಗ ಸ್ವಲ್ಪ ನೀರು ಹೊರಗೆ ಚೆಲ್ಲಿತು. ನೀರು ಚೆಲ್ಲಲು ಕಾರಣವೇನಿರಬಹುದೆಂದು ಚಿಂತಿಸಿದಾಗ ತನ್ನನ್ನು ಕಾಡುತ್ತಿದ್ದ ಕಿರೀಟದ ಸಮಸ್ಯೆಗೆ ಪರಿಹಾರ ದೊರೆಯಿತು. ತಕ್ಷಣ ಯುರೇಕ, ಯುರೇಕ ಅಂದ್ರೆ ಕನ್ನಡದಲ್ಲಿ ತಿಳಿಯಿತು, ಸಿಕ್ತು, ಉತ್ತರ ಸಿಕ್ತು, ಐಡಿಯಾ ಒಳಿತು ಅಂತ ಸಿಕ್ತು. ಅವನು ಒಂದು ಕಿರೀಟವನ್ನ ಅಧ್ಯಯನ ಮಾಡ್ತಿರ್ತಾನೆ. ಕಿರೀಟಕ್ಕೆ ಒಳಗೆ ತಗ್ಗಿರುತ್ತೆ, ಅದನ್ನ ಹೇಗೆ ಕೂರಿಸ್ಬೇಕು ಅಂತೇಳಿ ಏನೋ ಒಂದು ಪ್ರಯೋಗ ಮಾಡ್ತಾ ಇದ್ದಾಗ ತೊಟ್ಟಿ ಸ್ನಾನ ಮಾಡಕ್ಕೆ ನೀರು ಇಳಿತಾನೆ. ತೊಟ್ಟಿ ತುಂಬಿರುತ್ತೆ, ನೀರಿಲ್ಲದೆ ಏನಾಗುತ್ತೆ ಹೇಳಿ, ನಮ್ಮ ಶರೀರ ಎಷ್ಟಿರುತ್ತೋ ಅಷ್ಟು ನೀರು ಹೊರಗೆ ಹೋಗುತ್ತೆ. ಆಗ ಅವನಿಗೆ ಗೊತ್ತಾಗುತ್ತೆ, ಅವನ ಪ್ರಯೋಗಕ್ಕೆ ಒಂದೇನೋ ಉತ್ತರ ಸಿಗುತ್ತೆ. ಆ ಖುಷಿಯಿಂದ ಯುರೇಕ ಯುರೇಕ ಅಂತ ಸಿಕ್ತು, ನಂಗೆ ಗೊತ್ತಾಯ್ತು ಗೊತ್ತಾಯ್ತು ಅಂತೇಳಿ ಕೂಗ್ಕೊಳ್ತಾನೆ ಎಂದು ಬೊಬ್ಬಿಡುತ್ತಾ ಓಡಿದನು. ಅದೇ ರೀತಿ ಇಲ್ಲಿ ಲೇಖಕರು ಮತ್ತು ವಾಹನ ಚಾಲಕರು ವಿಜಯಪುರದ ಅರ್ಕೇಶ್ವರನ ಗುಡಿಯನ್ನ ಹುಡುಕುತ್ತಾ ಹೋಗಿ ಸಿಕ್ಕಿದಾಗ ಯುರೇಕ ಎಂದು ಕೂಗ್ಕೊಂಡ್ರು. ಹೇಳಿದ್ರೆ 5 ದೇವಾಲಯಗಳಿದ್ದಾರೆ, ಕೊನೆಗೆ ಅರ್ಕೇಶ್ವರ ದೇವಾಲಯ. ಅದು ರಾತ್ರಿ ಇವರು ಆ 4 ದೇವಾಲಯಗಳನ್ನು ನೋಡೋಕೆ ಕತ್ಲಾಗುತ್ತೆ. ಅಲ್ಲಿ ಬಸ್ ಹೋಗೋದಕ್ಕೆ ಆಗಲ್ಲ, ರಸ್ತೆ ಸರಿ ಇರಲ್ಲ, ಹಳ್ಳ ಬಂದ್ಬಿಡುತ್ತೆ, ನೀರು ಹೋಗ್ತಾ ಇರುತ್ತೆ, ಅದಕ್ಕೆ ಬಸ್ ಹೋಗಲ್ಲ. ಆದ್ರೆ ಲೇಖಕರಿಗೆ ಮಾತ್ರ ಆ ದೇವಸ್ಥಾನವನ್ನು ನೋಡಲೇಬೇಕು, ಅಲ್ಲೊಂದು ನಿಯಮ ಇದೆ. ತಲಕಾಡಿಗೆ ಹೋದ್ರೆ 5 ದೇವಾಲಯಗಳನ್ನ ದರ್ಶನ ಮಾಡಿದ್ರೆ ಮಾತ್ರ ಪುಣ್ಯ ಬರುತ್ತೆ, ನಿಮ್ ಪ್ರವಾಸ ಸಾರ್ಥಕ ಆಗತ್ತೆ ಅಂತ. ನೀವು ಒಂದೇ 2 ನೋಡ್ಕೊಂಡು ವಾಪಸ್ ಬಂದ್ರೆ ಒಳ್ಳೇದಾಗಲ್ಲ. ಹಂಗಾಗಿ ಲೇಖಕರು ಕತ್ಲಾಗಿದೆ, ರಾತ್ರಿ 8, 9, 10 ಗಂಟೆ ನೋಡ್ಲೇಬೇಕು ಅಂತೇಳಿ ಕಾಡಿನಲ್ಲಿ ನಡ್ಕೊಂಡು ಹೋಗ್ತಾರೆ. ಅವರು ಮತ್ತೆ ಅವ್ರ ಬಸ್ ಡ್ರೈವರ್, ಚಾಲಕ ಎಲ್ಲ ಜನರನ್ನು ಅಲ್ಲೇ ಬಿಟ್ಟು ಕತ್ಲಲ್ಲಿ ಹೋಗ್ತಾರೆ. ಆ ಕಾಡಿನಲ್ಲಿ ಹೋಗ್ತಾ 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 ಹೋದಾಗ ಒಂದು ಬಿಳಿ ದೇವಾಲಯ ಕಾಣುತ್ತೆ. ಆಗ ಇವರಿಗೆ ಬಹಳ ಸಂತೋಷ ಆಗಿ ಆರ್ಕಿಮಿಡಿಸ್ ಹೆಂಗೆ ಯುರೇಕ ಯುರೇಕ ಅಂತ ಕೂಗ್ಕೊಂಡು ಹಂಗ ಇವ್ರಿಗೂ ಗುಡಿ ಸಿಕ್ತು, ದೇವಸ್ಥಾನ ಸಿಕ್ತು ಅಂತೇಳಿ ಸಂತೋಷದಿಂದ ಕೂಗ್ಕೊಳ್ತಾರೆ. ಕ್ರಿಸ್ತ ಶಕಾಬ್ದ, ಕ್ರಿಸ್ತ ಹುಟ್ಟಿದ ಕಾಲದಿಂದ ಆರಂಭವಾದ ಶಕೆ. ಕ್ರಿಸ್ತ ಪೂರ್ವ, ಕ್ರಿಸ್ತ ಶಕ ಅಂತ ಕರಿತೀವಿ ನಾವು.
ಕ್ರಿಸ್ತಪೂರ್ವ, ಕ್ರಿಸ್ತ ಶಕ ಈ ತರ ಇರುತ್ತೆ. ಇದೇನಿಲ್ಲ, ಕ್ರಿಸ್ತಪೂರ್ವ ಅಂದ್ರೆ ಯೇಸು ಕ್ರಿಸ್ತ ಹುಟ್ಟೋದಕ್ಕಿಂತ ಹಿಂದಿನ ಕಾಲ. ಯೇಸು ಕ್ರಿಸ್ತ ಹುಟ್ಟಿದ್ನಲ್ಲ ಅದಕ್ಕಿಂತ ಹಿಂದಿನ ಕಾಲವನ್ನ ಕ್ರಿಸ್ತ ಪೂರ್ವ ಅಂತ ಕರಿತೀವಿ. ಯೇಸು ಕ್ರಿಸ್ತ ಹುಟ್ಟಿದ ನಂತರದ ಕಾಲವನ್ನ ಕ್ರಿಸ್ತ ಶಕ ಅಂತೇಳಿ ಕರಿತೀವಿ. ಇದಿಷ್ಟು 3 ಪದಗಳ ಟಿಪ್ಪಣಿಯ ಅರ್ಥ. ನೇರವಾಗಿ ಪಾಠಕ್ಕೆ ಬರ್ತೇನೆ. ದೇವಾಲಯ ಇದೆ, ಅದೇ ಅರ್ಕೇಶ್ವರನ ದೇವಾಲಯ. ಆ ಕಾಲದಲ್ಲಿ ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಅಂತ ಕೆಳಗೆ ಹೇಳಿದಲ್ಲ, ನೆಲದಿಂದ ಕೆಳಗಿದೆ, ನೆಲ ಮೇಲಿದೆ, ನೆಲದಿಂದ ಕೆಳಗೆ ಗುಂಡಿ ತೆಗೆದು ಕಟ್ಟಿರೋದು ನೋಡಿ. ಸುತ್ತ ಹೆಂಗಿದೆ ಕಾಡು, ಕೆಳ ಕಟ್ಟಿದ್ದಾರೆ. ನೆಲವನ್ನು ಅಗೆದು, ಯಾಕಂದ್ರೆ ಮರಳು ದೇವಸ್ಥಾನ ಇಲ್ಲಲ್ಲ ಅಂತೇಳಿ ಆಳಕ್ಕೆ ಗುಂಡಿ ತೆಗೆದು ಗಟ್ಟಿ ಸಿಕ್ಕಿದ್ಮೇಲೆ ಅಲ್ಲಿ ದೇವಾಲಯ. ಎಷ್ಟು ವಾಸ್ತುಶಿಲ್ಪ, ಹೆಂಗ್ ಕಲ್ಲುಗಳ ದೇವ, ಬರೀ ಕಲ್ಲು, ಸಂಪೂರ್ಣ ಕಲ್ಲಿನ ದೇವಾಲಯ. ಇಂಥ 5 ದೇವಾಲಯಗಳಿದಾವೆ. 1950ನೇ ಇಸ್ವಿ ಅಕ್ಟೋಬರ್ ತಿಂಗಳು ಮಂಗಳವಾರ 20ನೇ ತಾರೀಕು ಎಷ್ಟರಲ್ಲಿ ಇವರು ಪ್ರವಾಸ ಹೋಗಿದ್ದು? 1950ನೇ ಇಸ್ವಿ ಯಾವ ತಿಂಗಳು? ಅಕ್ಟೋಬರ್ ತಿಂಗಳು 20ನೇ ತಾರೀಕು ಮಂಗಳವಾರ ಇವರು ಪ್ರವಾಸವನ್ನು ಹೋಗಿದ್ರು ತಲಕಾಡಿಗೆ. ಶಿವನ ಸಮುದ್ರದ ಪ್ರವಾಸಿಗರ ನೀಲ್ಮನೆಯಲ್ಲಿ ಕುಳಿತುಕೊಂಡು ಈ ದಿನದ ಪಯಣದ ವಿವರ ಬರೆಯುತ್ತಿದ್ದೇನೆ. ಶಿವನ ಸಮುದ್ರ ಗೊತ್ತಾ? ನಾನು ಹೇಳಿದ್ನಲ್ಲ ನಿಮಗೆ, ಏಷ್ಯಾದಲ್ಲೇ ಪ್ರಪ್ರಥಮವಾಗಿ ಜಲವಿದ್ಯುತ್ತನ್ನ ಸ್ಥಾಪನೆ ಮಾಡಿದ್ದು ವಿಶ್ವೇಶ್ವರಯ್ಯ. ಏಷ್ಯಾ ಖಂಡದಲ್ಲಿ, ಭಾರತ ದೇಶ ಅಲ್ಲ ಹೇಳ್ತಾರೆ ನಾನು, ಏಷ್ಯಾ ಖಂಡದಲ್ಲೇ ಪ್ರಪ್ರಥಮವಾಗಿ ನೀರಿನಿಂದ ವಿದ್ಯುತ್ತನ್ನ ಉತ್ಪಾದನೆ ಮಾಡಿದ್ದು ಶಿವನ ಸಮುದ್ರದಲ್ಲಿ. ಗಗನಚುಕ್ಕಿ, ಬಾರಾಚುಕ್ಕಿ ಅಂತ ಹೇಳಿ ಎರಡು ಬಹಳ ಎತ್ತರದಿಂದ ನೀರು ಬೀಳ್ತವೆ. ವಿಶ್ವೇಶ್ವರಯ್ಯ ಅದನ್ನು ನೋಡ್ತಾರೆ, ಇದು ಎಷ್ಟು ಶಕ್ತಿ ವ್ಯರ್ಥ ಆಗಿ ಹೋಗ್ತಾ ಇದೆ ಅಂತೇಳಿ ಅವರು ಇಂಜಿನಿಯರ್ ಆಗಿದ್ರು. ಅಲ್ಲಿಗೆ ಆ ಮಿಷಿನ್ ಅನ್ನು ಅಳವಡಿಸಿಬಿಟ್ಟು ಯಂತ್ರವನ್ನ, ಅದರಿಂದ ನೀರಿನ ಆ ಪವರ್ ರಭಸವಾಗಿ ಬೀಳುತ್ತಲ್ಲ, ಆ ಶಕ್ತಿಯನ್ನು ಬಳಸಿಕೊಂಡು ವಿದ್ಯುತ್ ಅನ್ನ ಫಸ್ಟ್ ಕಂಡಿದ್ರು. ಇರ್ಲಿಲ್ಲ, ಜಲವಿದ್ಯುತ್ ಇರ್ಲಿಲ್ಲ. ಆಮೇಲೆ ಬಿಡಿ ಈಗೆಲ್ಲ ಕಲ್ಲಿದ್ದಲು ಎಲ್ಲ ಬೇರೆ ಎಲ್ಲ ಬಂದಿದ್ದಾವೆ. ಅದ್ರ ನೀರಿನಿಂದ ಫಸ್ಟ್ ವಿದ್ಯುತ್ ಅನ್ನ ಕಂಡುಹಿಡಿದಿದ್ದು ಬರೀ ಭಾರತ ದೇಶಕ್ಕಲ್ಲ, ಏಷ್ಯಾ ಖಂಡದಲ್ಲೇ ಫಸ್ಟ್ ಅಂತ ವಿಶ್ವೇಶ್ವರಯ್ಯನ ತಲೆ. ಅದಕ್ಕೆ ವಿಶ್ವೇಶ್ವರಯ್ಯನ ತಲೆ. ಅಲ್ಲಿ ಒಂದು ನೀಲ್ಮನೆ ಅಂತ ಇದೆ. ಏನೋ ನೀಲ್ಮನೆ ಅಂದ್ರೆ ಪ್ರವಾಸಿಗರು ಹೋದಾಗ ಉಳ್ಕೊಳ್ಳೋದಕ್ಕಿರುವಂತಹ ಒಂದು ಗೆಸ್ಟ್ ಹೌಸ್, ಪ್ರವಾಸಿ ತಾಣ. ಅಲ್ಲಿ ಉಳ್ಕೊಳ್ತಾರೆ ಇವರು. ಉಳ್ಕೊಂಡು ಅವತ್ತು ಬೆಳಗಿಂದ ಏನೇನು ನೋಡಿದ್ವಿ ಅಂತ ಡೈರಿ ಬರಿತಾ ಇದ್ದಾರೆ. ಇದೊಂದು ಕಲೆ. ನಾವೇನ್ ಮಾಡ್ತೀವಿ, ಪ್ರವಾಸಕ್ಕೆ ಹೋದ್ರೆ ಆತ ನೋಡೋದು, ಈತ ನೋಡೋದು, ಮಗನಿಗೆ ಅತ್ತೆ ಅನ್ನೋದು, ಈತ ಅನ್ನೋದು ಬಂದು ಬರೀ ಅಂಗಡಿ ಹೋಗೋದು, ಏನ್ ತಿನ್ಬೇಕು ಅದು ತಿನ್ನೋದು, ಇದು ತಿನ್ನೋದು, ಹೊಸ ಮಾತಾಡೋದು. ಆದ್ರೆ ಒಬ್ಬ ಪ್ರಜ್ಞಾವಂತ ಬುದ್ಧಿವಂತ ಏನ್ ಮಾಡ್ತಾನೆ ಅಂದ್ರೆ, ಕೈಯಲ್ಲೊಂದು ಸಣ್ಣ ಡೈರಿ ಇಟ್ಕೊಂಡಿರ್ತಾನೆ, ಪೆನ್ ಇಟ್ಕೊಂಡಿರ್ತಾನೆ, ನೋಡಿದ್ದನ್ನೆಲ್ಲ ಟಿಕ್ ಮಾಡ್ಕೊಳ್ತಾನೆ. ನಾನು ಏನ್ ನೋಡಿದೆ ಇಲ್ಲಿ ಅಂತ, ವಿಶೇಷವಾಗಿ ಏನಿದೆ ಎಲ್ಲ ಟಿಕ್ ಮಾಡ್ಕೊಂಡ್ಬಂದು ರಾತ್ರಿ ಕೂತ್ಕೊಂಡ್ಬಿಟ್ಟು ಅದನ್ನ ಕ್ಲೀನ ಬರೀತಾನೆ. ಅದನ್ನು ನಾವು ಪ್ರವಾಸ ಕಥನ ಅಂತ ಕರೆಯೋದು. ನಾನು ಬೆಳಗ್ಗೆ ಏನು ನೋಡಿದೆ, ಅದರ ವಿಶೇಷತೆ ಏನು, ಅದರ ಹಿನ್ನೆಲೆ ಏನು, ಆ ದೇವಸ್ಥಾನವನ್ನು ಯಾರು ಕಟ್ಟಿಸಿದ್ರು, ಅದು ಯಾವ ವಾಸ್ತುಶಿಲ್ಪದಲ್ಲಿ ಇದೆ, ಪ್ರಕೃತಿಯನ್ನು ಹೆಂಗ್ ನೋಡಿಸ್ಬೇಕು, ಹಿಂಗೆಲ್ಲ ಕುತ್ಕೊಂಡು ಬರುತ್ತೆ ಅದೊಂದು ಪ್ರವಾಸ. ಇವು ಬರಿತಾ ಇದ್ದಾರೆ. ಅವತ್ತು ಬೆಳಗ್ಗೆ ಏನೇನು ನೋಡಿದ್ವಿ ಎಲ್ಲ ಬರಿತಾ ಇದ್ದೀನಿ. ಈಗ ರಾತ್ರಿ 12:15 ನಿಮಿಷ ಆಗಿದೆ. ರಾತ್ರಿ 12 ಗಂಟೆ, ಬೆಳಗ್ಗಿಂದ ಅಷ್ಟೆಲ್ಲ ತಿರುಗಾಡಿ ಪ್ರವಾಸ ಸುಸ್ತಾಗಿದ್ದು ಇವ್ರ ಜೊತೆ ಹೋದರೆಲ್ಲ ಮನೆಗೆ ಬಿಟ್ಟಿದ್ದಾರೆ. ಅಂದ್ರೆ ಇವರು ಅವತ್ತಿನ ಮತ್ತೆ ನಾಳೆ ಆದ್ರೂ ಮರ್ತೋಗ್ಬಿಡುತ್ತೆ, ಮತ್ತೆ ನಾಳೆ ಬೇರೆ ಬೇರೆ ಸ್ಥಳ ನೋಡ್ತೀವಿ, ಇವತ್ತಿನ ಮರ್ತೋಗ್ಬಿಡುತ್ತೆ ಅಂತೇಳಿ ಅವತ್ತಿಂದ ಅವತ್ತೇ ರಾತ್ರಿ 12 ಗಂಟೆ 15 ನಿಮಿಷ ಆಗಿದೆ, ಕುತ್ಕೊಂಡು ಬರಿತಾ ಇದ್ದಾರೆ. ಸುತ್ತಣ ಲೋಕವೆಲ್ಲ ಮಲಗಿಕೊಂಡಿದೆ, ಇಡೀ ಜಗತ್ ಮಲಗಿಕೊಂಡಿದೆ. ಅದಕ್ಕೆ ನೋಡಿ ನೀರವ ರಾತ್ರಿ ಅಂತಾರೆ. ರಾತ್ರಿ ಮೌನವಾಗಿರೋದು. ಯಾವುದೇ ಜ್ಞಾನಿಗಳಿಗೆ ಜ್ಞಾನೋದಯ ಆಗಿರೋದು ರಾತ್ರಿ ವೇಳೆ, ಬೆಳಿಗ್ಗೆ ಹೊತ್ತಾಗಲ್ಲ. ಬುದ್ಧನಿಗೆ ಜ್ಞಾನೋದಯ ಆಗಿದ್ದೆ ಯಾವಾಗ? ರಾತ್ರಿ, ಅರ್ಧರಾತ್ರಿ. ಯಾಕೆಂದ್ರೆ ರಾತ್ರಿ ಮೌನವಾಗಿರುತ್ತೆ. ನೀವೇನ್ ಬೇಕಾದ್ರೂ ಏಕಾಗ್ರತೆಯಿಂದ ಚಿಂತನೆ ಮಾಡಬಹುದು, ಯೋಚನೆ ಮಾಡಬಹುದು, ತಪಸ್ ಮಾಡಬಹುದು. ಅದೇ ಬೆಳಿಗ್ಗೆ ಹೊತ್ತು ಬರೀ ಡಿಸ್ಟರ್ಬೆನ್ಸ್. ಅವ್ರು ಮಾತಾಡ್ತಾರೆ, ಇಲ್ಲೆಲ್ಲ ಸೌಂಡ್ ಆಗತ್ತೆ, ಅವನೇನೋ ಅರನ್ ಮಾಡ್ತಾನೆ, ಇವನೇನೋ ಮಾತಾಡಿಸ್ತಾನೆ, ನಮಗೆ ಶಾಂತತೆ ಸಿಗಲ್ಲ. ಹಾಗಾಗಿ ಜಗತ್ತೆಲ್ಲ ಮಲ್ಕೊಂಡಿದೆ, ಇವ್ರು ಮಾತ್ರ ಎದ್ದು ಕೂತ್ಕೊಂಡು ಬರಿತಾ ಇದ್ದಾರೆ. ನನ್ನ ಬಳಿ ಈ ತಂಗು ಮನೆಯಲ್ಲಿ ನನ್ನ ಗೆಳೆಯರು, ಕನ್ನಡದ ಯಾತ್ರಿಕರು ಮಲಗಿಕೊಂಡಿದ್ದಾರೆ. ಇವರೊಬ್ಬರೇ ಹೋಗಿರಲಿಲ್ಲ, ಒಂದು 20-30 ಜನ ಬಸ್ ಮಾಡಿಕೊಂಡು ಇವ್ರ ಸ್ನೇಹಿತರು ಎಲ್ಲರೂ ಒಟ್ಟಿಗೆ ಹೋಗಿದ್ರು. ಎಲ್ಲರೂ ಬೆಳಗಿಂದ ಪ್ರವಾಸ ಮಾಡಿ ಮಾಡಿ ಸಾಕಾಗಿತ್ತು. ಊಟ ಮಾಡಿ ಎಲ್ಲರೂ ನಿದ್ದೆ ಮಾಡ್ತಾ ಇದ್ರು. ಇಂದು ದಿನವೆಲ್ಲ ಅಲೆದು ಒಲೆದು
ಅವರು ದಣಿದು ನಿದ್ರೆ ಹೋಗಿದ್ದಾರೆ. ಬೆಳಗಿಂದ ಸುತ್ತಲೂ ಸಾಕಾಗಿ ಎಲ್ಲರೂ ಏನ್ ಮಾಡಿದ್ದಾರೆ, ನಿದ್ರೆಯನ್ನ ಮಾಡ್ತಾ ಇದ್ದಾರೆ. ಶಿವನ ಸಮುದ್ರವನ್ನ ಒಳಸೇರುವ ಮುನ್ನ ಬಾಗಿಲ ಬಳಿ ನಿಂತ ಸುಬ್ರಹ್ಮಣ್ಯಂ ನಮ್ಮನ್ನು ವಿಶ್ವಾಸದಿಂದ ಸ್ವಾಗತಿಸಿದರು. ಯಾರು ಸುಬ್ರಹ್ಮಣ್ಯಂ? ಆ ಶಿವನ ಸಮುದ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರ. ಸುಬ್ರಹ್ಮಣ್ಯಂ ಅಂತ ಹೇಳಿ ಆ ಶಿವನ ಸಮುದ್ರವನ್ನ, ಆ ನೀಲ್ಮನೆಯನ್ನ, ಗೆಸ್ಟ್ ಹೌಸ್ ಅನ್ನ ನೋಡ್ಕೊಳ್ಳುವಂತ ಒಬ್ಬ ನೌಕರ. ಇವ್ರು ಮೊದಲೇ ಫೋನ್ ಮಾಡಿದ್ರು, ನಾವು ಇಂಥ ದಿನ ಬರ್ತೀವಿ, ಉಳ್ಕೊಳ್ತೀವಿ ಅಂತೇಳಿ. ಹಂಗಾಗಿ ಇವ್ರಿಗೆಲ್ಲ ವ್ಯವಸ್ಥೆಯನ್ನ ಮಾಡಿ ಅವನು ಇವ್ರು ಬರೋದನ್ನೇ ಕಾದ್ಕೊಂಡು ಭಾಗದಲ್ಲಿ ನಿಂತ್ಕೊಂಡು ಸ್ವಾಗತ ಮಾಡ್ಕೊಂಡು ಬನ್ನಿ ಅಂತೇಳಿ. ನೀಲ್ಮನೆಯನ್ನ ಕೂಡಲೇ ಖಾಲಿ ಮಾಡಿಸಿದ್ರು. ನೋಡಿ, ಇವ್ರು ಉಳ್ಕೊಳ್ಳೋದಕ್ಕೆ ಆ ಮನೇಲಿ ಬೇರೆ ಯಾರೋ ಇದ್ರು, ಅವನ್ನೆಲ್ಲ ಖಾಲಿ ಮಾಡಿಸಿ ಇವರಿಗೆ ಅವಕಾಶವನ್ನು ಮಾಡಿಕೊಟ್ರು. ಆಸೆಗೆ ಆಸೆ ಕೊಟ್ರು. ಊಟ ಉಪಚಾರದ ಬಗೆಗೆ ಕೇಳಿದ್ರು. ಮನೆಗೆ ಹೋಗುವಾಗ ಗುಡ್ ನೈಟ್ ಅಂದ್ರು. ನೋಡಿ, ಎಷ್ಟು ಗೌರವಯುತವಾಗಿ ಕಾಣ್ತಾರೆ. ಯಾಕಂದ್ರೆ ಇವರು ದೊಡ್ಡ ವ್ಯಕ್ತಿ. ಯಾರು? ಇದೆಲ್ಲ ಈಶ್ವರ, ಬಹಳ ದೊಡ್ಡ ವ್ಯಕ್ತಿ. ಮೊದಲೇ ಹೋಗುವಾಗಲೇ ಅವರು ಫೋನ್ ಮಾಡ್ಕೊಂಡಿದ್ರು, ನಾವು ಬರ್ತೀವಿ ಇದ್ದ ದಿನ ಅಂತ. ಹಂಗಾಗಿ ಇವರಿಗೆಲ್ಲ ವ್ಯವಸ್ಥೆಯನ್ನು ನಾವು ಬಹಳ ಅಚ್ಚುಕಟ್ಟಾಗಿ ಬಂದ ತಕ್ಷಣ ಸ್ವಾಗತ ಮಾಡಿ, ಊಟ ಮಾಡ್ತೀರಾ ಅಂತ ಕೇಳಿ ಅವು ವಿಚಾರಿಸಿ ಆಸೆಗೆ ಆಸೆ ಕೊಟ್ಟು ಮನೆಗೆ ವಾಪಸ್ ಹೋಗುವಾಗ ಗುಡ್ ನೈಟ್ ಅಂತ ಹೇಳಿ ಅವನು ಬೀಳ್ಕೊಟ್ಟ. ಸುಬ್ರಹ್ಮಣ್ಯಂ ನೌಕರನೇನೋ ಹೌದು, ಆದರೆ ಅವರಿದ್ದ ಸ್ವಾಗತ, ವಿಶ್ವಾಸದ ನುಡಿ ನೆನೆದರೆ ನಾವು ಸುಬ್ರಹ್ಮಣ್ಯನಿಗಿಂತ ಸಣ್ಣವರು ಎನ್ನುವಲ್ಲಿ ಸಂದೇಹವಿಲ್ಲ. ಎಷ್ಟು ಚೆನ್ನಾಗಿರುತ್ತೆ. ಅವನ ನೌಕರ, ಸಾಮಾನ್ಯ ಸಣ್ಣ ನೌಕರ, ಆದ್ರೆ ಆ ಸಣ್ಣ ನೌಕರ ಆದರೂ ಸಹ ಅವನು ಆ ಅತಿಥಿಗಳನ್ನು ಸತ್ಕಾರ ಮಾಡಿದ್ದು, ವಿಶ್ವಾಸದಿಂದ ಮಾತನಾಡಿಸಿದ್ದು, ಗುರುಮುಖದಿಂದ ಬರಮಾಡಿಕೊಂಡಿದ್ದು, ಹಾಸಿಗೆ ಹಾಸಿಕೊಟ್ಟಿದ್ದು, ಊಟೋಪಚಾರವನ್ನ ವಿಚಾರಿಸಿದ್ದು ನೋಡಿದ್ರೆ ನಾವು ಅವನಿಗಿಂತ ಸಣ್ಣವರು ಅನ್ನೋ ಒಂದು ಭಾವನೆ ಅವರಿಗೆ ಬರ್ತಾ ಇತ್ತು. ತಲಕಾಡಿನ ಇತಿಹಾಸದಲ್ಲಿ ಗಂಗರ ಇತಿಹಾಸ, ಜೈನ ಧರ್ಮದ ವಿವರಣೆ ಇದೆ. ಮುಖ್ಯವಾಗಿ ನೀವು ತಲಕಾಡಿನ ಇತಿಹಾಸವನ್ನು ಓದಬೇಕು ಅಂತ ಹೋದ್ರೆ ಪ್ರಮುಖವಾಗಿ ಬರುವಂಥದ್ದು ಯಾರ ಇತಿಹಾಸ? ಗಂಗರು. ಗಂಗರಾಜರು ಏನು ಈ ರಾಜ್ಯವನ್ನು ಆಳಿದ್ರು. ಆ ಗಂಗರು ತಲಕಾಡನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರು. ಹಾಗೇನೆ ತಲಕಾಡಿನಲ್ಲಿ ಯಾವ ಧರ್ಮ ಹೆಚ್ಚು? ಆ ಕಾಲದಲ್ಲಿ ಗಂಗರ ರಾಜರ ಆಳ್ವಿಕೆಯ ಕಾಲದಲ್ಲಿ ಜೈನ ಧರ್ಮ ಹೆಚ್ಚು ಹೆಸರುವಾಸಿಯಾಗಿತ್ತು. ಕನ್ನಡ ಸಾಹಿತ್ಯದ ಕಥನವಿದೆ. ನೋಡಿ, ತಲಕಾಡಿನಲ್ಲಿ ಇಷ್ಟೆಲ್ಲ ಇದೆ. ಕನ್ನಡ ಸಾಹಿತ್ಯವನ್ನಲ್ಲಿ ಅನೇಕ ಜನ ಕವಿಗಳು ಬರೆದು ಕನ್ನಡ ಸಾಹಿತ್ಯವನ್ನು ಬೆಳೆಸಿದ್ದಾರೆ. ಹೊಯ್ಸಳ ವಾಸ್ತುಶಿಲ್ಪದ ವಿವರಣೆ ಇದೆ. ಹೊಯ್ಸಳ ರಾಜರು ಅದನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರು. ಅದರ ವಿವರಣೆ ಬರ್ತದೆ ತಲಕಾಡಿನ ಇತಿಹಾಸದಲ್ಲಿ. ಎಲ್ಲಕ್ಕೂ ಮಿಗಿಲಾಗಿ ಕನ್ನಡವೇ ಧರ್ಮ, ಕನ್ನಡವೇ ಬಾಳಿನ ಪರಿಪೂರ್ಣತೆ ಎಂದು ಬಗೆದು ಅದಕ್ಕಾಗಿ ಹೋರಾಡಿ ಮಿಡಿದ ವೀರರ ಉಜ್ವಲ ಚರಿತ್ರೆ ಇದೆ. ನಾವು ತಲಕಾಡು ಸುಮ್ಮನೆ ಹೋಗಿ ನೋಡ್ಕೊಂಡ್ಬರ್ತೀವಿ, ತಲಕಾಡಿಗೆ ಇಷ್ಟೆಲ್ಲ ಇತಿಹಾಸ ಇದೆ. ತಲಕಾಡನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳಿದಂತ ಎಲ್ಲ ರಾಜರುಗಳು ಕನ್ನಡ ಭಾಷೆಯನ್ನು ಬೆಳೆಸಿದ್ರು. ಕನ್ನಡವೇ ಧರ್ಮ, ಕನ್ನಡವೇ ಉಸಿರು, ಕನ್ನಡವೇ ಬಾಳಿನ ಪರಿಪೂರ್ಣತೆ ಅಂತೇಳಿ ಕನ್ನಡ ನಾಡನ್ನ ನುಡಿಯನ್ನ ಬೆಳೆಸ್ತಾ ಹೋದ್ರು. ಗಂಗರ ರಾಜ್ಯ ಗಂಗಾವಾಡಿ ಎಂದು ಹೆಸರಾಗಿದೆ. ಆ ಕಾಲದಲ್ಲಿ ಗಂಗರ ಆಳ್ವಿಕೆ ಮಾಡ್ತಾ ಇದ್ದಾಗ ತಲಕಾಡನ್ನು ಏನು ಕರೀತಾ ಇದ್ರು? ಗಂಗಾವಾಡಿ. ನೋಡಿ, ತಲಕಾಡನ್ನ ಗಂಗರಾಳಿದ್ದಾರೆ, ಚೋಳರಾಳಿದ್ದಾರೆ, ಹೊಯ್ಸಳರಾಳಿದ್ದಾರೆ. ರಾಜಧಾನಿ ಅಷ್ಟು ಇತಿಹಾಸ ಇರತಕ್ಕಂಥ ಸ್ಥಳ ತಲಕಾಡು. ಅವರ ಮೊದಲ ರಾಜಧಾನಿ ಕೋಲಾರ. ವೆರಿ ಇಂಪಾರ್ಟೆಂಟ್ ಪರೀಕ್ಷೆ ಇದು. ಗಂಗರು ಮೊದಲು ರಾಜಧಾನಿಯಾಗಿದ್ದು ಕೋಲಾರ. ಉನ್ಮಾಸಿಗೆ ಹೇಳ್ತಾನೆ, ಗಂಗರ ಮೊದಲ ರಾಜಧಾನಿ ಯಾವುದು? ಆಮೇಲೆ ಅದು ಅಲ್ಲಿಂದ ಇಲ್ಲಿ ಬಂದು ವರ್ಗಾಯಿಸಿಕೊಂಡು ರಾಜಧಾನಿಯನ್ನ ಕೋಲಾರದಿಂದ ಇಲ್ಲಿಗೆ ತಲಕಾಡಿಗೆ. ಸುಮಾರು ಕ್ರಿಸ್ತ ಶಕ 500ರ ಹೊತ್ತಿಗೆ ಕೋಲಾರದಿಂದ ಹರಿವರ್ಮ ರಾಜಧಾನಿಯನ್ನು ತಲಕಾಡಿ ತಂದ. ಎಷ್ಟರಲ್ಲಿ? ಕ್ರಿಸ್ತ ಶಕ 500ರಲ್ಲಿ ಯಾವ ರಾಜ? ಗಂಗರ ರಾಜನಾಗಿದ್ದಂತಹ ಹರಿವರ್ಮ. ಗಂಗರ ರಾಜನಾಗಿದ್ದಂತಹ ಹರಿವರ್ಮ ಎನ್ನುವನು ಕ್ರಿಸ್ತ ಶಕ 500ರ ಅವಧಿಯಲ್ಲಿ ತನ್ನ ರಾಜಧಾನಿಯನ್ನ ಕೋಲಾರದಿಂದ ಎಲ್ಲಿಗೆ ವರ್ಗಾಯಿಸಿದ? ತಲಕಾಡಿಗೆ ವರ್ಗಾಯಿಸಿದ. ಈಗ 2000 ಸುಮಾರು 1500 ವರ್ಷಗಳ ಹಿಂದೆ, 1500 ವರ್ಷಗಳ ಹಿಂದೆ. ಅಲ್ಲಿಂದ ಮುಂದಕ್ಕೆ 5 ಶತಮಾನಗಳವರೆಗೆ, ಅಂದರೆ 10ನೇ ಶತಮಾನದವರೆಗೂ ಗಂಗರು ಆಳ್ವಿಕೆ ನಡೆಸಿದ್ರು. ಈ ತಲಕಾಡನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಸುಮಾರು
500 ವರ್ಷಗಳ ಕಾಲ. ಸರ್ 500 ನೋಡಿ, 5ನೇ ಶತಮಾನದಿಂದ 10ನೇ ಶತಮಾನದವರೆಗೆ. 1 ಶತಮಾನ ಅಂದ್ರೆ ಎಷ್ಟು ವರ್ಷಪ್ಪ? 100 ವರ್ಷ. ದಶಕ ಅಂದ್ರೆ 10, ಶತಕ ಅಂದ್ರೆ 100. 500ನೇ ಶತಮಾನದಿಂದ 5ನೇ ಶತಮಾನದಿಂದ 10ನೇ ಶತಮಾನ ಅಂದ್ರೆ ಸುಮಾರು 500 ವರ್ಷಗಳ ಕಾಲ ಗಂಗರು ತಲಕಾಡನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸಿದರು. ಮಾರಸಿಂಹ, ರಾಚಮಲ್ಲ, ರಕ್ಕಸಗಂಗರ ತಲಕಾಡು ಪುಣ್ಯಭೂಮಿ. ಗಂಗರ ಕಾಲದಲ್ಲಿ ಈ ಮಾರಸಿಂಹ, ರಾಚಮಲ್ಲ ಎನ್ನುವಂಥ ಇಬ್ಬರು ಮಂತ್ರಿಗಳಿಗೆ ಬಹಳ ಹೆಸರುವಾಸಿಯಾಗಿರ್ತಕ್ಕಂಥ, ಜನಾನುರಾಗಿಯಾಗಿರ್ತಕ್ಕಂಥ ಮಂತ್ರಿಗಳು. ಅಂತಹ ರಕ್ಕಸ ಗಂಗರ ತಲಕಾಡು ಪುಣ್ಯಭೂಮಿ. ಅವರೊಂದಿಗೆ ಕೊನೆಯವರೆಗೂ ಒಂದು ಹಿರಿಯ ಜೀವ ಇದ್ದಿತ್ತು. ಗಂಗರ ಆಳ್ವಿಕೆಯ ಕಾಲದಲ್ಲಿ ಒಂದು ಹಿರಿಯ ವ್ಯಕ್ತಿ ಇದ್ದ. ಯಾರವರು? ಅವನ ಹೆಸರು ಚಾವುಂಡರಾಯ. ಕನ್ನಡ ಸಾಹಿತ್ಯವನ್ನ ಹೆಚ್ಚೆಚ್ಚು ಬೆಳೆಸಿದಂಥವನು ಚಾವುಂಡರಾಯ. ಮುಂದೆ ಬರ್ತವನೇನು ಸದ್ಯ ಮಾಡಿದ್ದಾನೆ. ಆತ ಮಾರಸಿಂಹ, ರಾಚಮಲ್ಲ, ರಕ್ಕಸಗಂಗರ ಮಂತ್ರಿಯಾಗಿದ್ದನು. 3 ರಾಜರಿಗೆ ಮಂತ್ರಿ ಆಗಿದ್ದನು. ಅಂದ್ರೆ ಎಷ್ಟು ಸುದೀರ್ಘವಾಗಿ ಬದುಕಿದ್ದ ಅಂತ. 3 ರಾಜರುಗಳಿಗೆ ಚಾವುಂಡರಾಯ ಇವನು ಮಂತ್ರಿ. ಸುಮಾರು 3 ವರ್ಷ ಬದುಕಿದ. 3 ರಾಜರಿಗೆ ಮಂತ್ರಿ ಆಗಿದ್ದ ಅಂದ್ರೆ ಒಬ್ಬೊಬ್ಬ ರಾಜ ಅಂದ್ರೆ ಒಂದು 20 ವರ್ಷ ಆಳ್ವಿಕೆ ಮಾಡಿರ್ತಾನೆ. 23ಲೆ 60 ವರ್ಷ. ಅವನು ಬಾಲ್ಯ, ಯೌವನ ಅದೊಂದು 20-30 ವರ್ಷ. 3 ರಾಜರಿಗೆ ಮಂತ್ರಿಯಾಗಿದ್ದ ಚಾವುಂಡರಾಯ. ಅವನನ್ನು ಜನ ಹೆಸರು ಹಿಡಿದು ಕರಿತಾ ಇರಲಿಲ್ಲ. ನೋಡಿ, ಚಾವುಂಡರಾಯ ಅಂತ ಕರಿತಿರ್ಲಿಲ್ಲ. ಯಾಕೆಂದ್ರೆ ಅಷ್ಟು ಒಳ್ಳೆಯ ವ್ಯಕ್ತಿಯಾಗಿದ್ದ. ರಾಯ, ಅಣ್ಣ ಎಂದು ಸಂಬೋಧಿಸ್ತಾ ಇದ್ರು. ನಾವ್ ಹೆಂಗೆ ಸಮಾಜದಲ್ಲಿ ಒಬ್ಬ ಒಳ್ಳೆ ಕೆಲಸ ಮಾಡಿದ್ರನ್ನ ಅವ್ರ ಹೆಸರು ಕರೆಯಲ್ಲ. ಅಣ್ಣರೇ ಬರ್ರಿ, ಯಜಮಾನ್ರೆ ಬರ್ರಿ ಅಂತ ನೋಡಿ. ಯಾಕೆಂದ್ರೆ ಅವ್ರ ಒಳ್ಳೆ ವ್ಯಕ್ತಿ ಅಂತೇಳಿ ಅವ್ರಿಗೆ ನಾವು ಹೆಸರು ಕರೆಯಲ್ಲ. ಅವನ ಹೆಸರು ಏನೋ ಇರುತ್ತೆ, ನಿಂಗಪ್ಪನೋ ರಾಜಪ್ಪನೋ ಅಂತ. ನಾವು ಹಂಗೆ ಕರೆಯಲ್ಲ. ಅಣ್ಣರು ಬಂದ್ರು ಅಂತೀವಿ. ಯಾಕೆಂದ್ರೆ ಸಮಾಜದಲ್ಲಿ ಅಂತ ಒಂದು ಗೌರವ ಸ್ಥಾನವನ್ನು, ದೊಡ್ಡ ಸ್ಥಾನವನ್ನ ಅವ್ರು ಇಟ್ಕೊಂಡಿರ್ತಾರೆ. ಅವನಿಗೆ ಕನ್ನಡದ ಏಳಿಗೆಯ ಅಂಬಲವೇ ಅಂಬಲ. ಅವನಿಗೆ ಕನ್ನಡ ಅಂದ್ರೆ ಜೀವನ. ಕನ್ನಡ ಭಾಷೆಯನ್ನು ಬೆಳೆಸಬೇಕು, ಕನ್ನಡ ಸಾಹಿತ್ಯವನ್ನು ಬೆಳೆಸಬೇಕು, ಕನ್ನಡದ ಬಗ್ಗೆ ಅಪಾರವಾದ ಪ್ರೀತಿಯನ್ನು ಇಟ್ಕೊಂಡಿದ್ದ. ಕನ್ನಡದ ಏಳಿಗೆಯೇ ಅವನ ಅಂಬಲ ಆಗಿತ್ತು, ಆಸೆ ಆಗಿತ್ತು. ಸ್ವತಃ ಕವಿನೂ ಆಗಿದ್ದ ಚಾವುಂಡರಾಯ. ಬರೀ ಮಂತ್ರಿ ಆಗಿರ್ಲಿಲ್ಲ. ಅವನು ಕಾವ್ಯಗಳನ್ನು ಬರೀತಾ ಇದ್ದ, ಪದ್ಯಗಳನ್ನು ಬರೀತಾ ಇದ್ದ ಸ್ವತಃ ಸ್ವಂತು. ಚಾವುಂಡರಾಯ ಪುರಾಣ ಎಂಬ ಹೆಸರಿನ 63 ಪುಣ್ಯ ಪುರುಷರ ಚರಿತ್ರೆ ಅವನು ಬರೆದಿರುವಂತಹ ಕೃತಿ. ಅವನು ಬರೆದಿರುವಂತಹ ಕೃತಿಗೆ ಅವನ ಹೆಸರು ಇಟ್ಟಿದ್ದಾರೆ ಚಾವುಂಡರಾಯ ಪುರಾಣ. ಯಾರು ಬರೆದಿರೋದು? ಚಾವುಂಡರಾಯ ಚಾವುಂಡರಾಯ ಪುರಾಣ ಎಂಬ ಹೆಸರಿನ 63 ಪುಣ್ಯ ಪುರುಷರು. ಎಷ್ಟು ಜನ? 63 ಜನ ಪುಣ್ಯ, ಜೈನ ಧರ್ಮದಲ್ಲಿ ಬರುವಂತಹ ಪುಣ್ಯ ಧರ್ಮ ಗುರುಗಳ ಚರಿತ್ರೆಯನ್ನ ಆ ಪುಸ್ತಕದಲ್ಲಿ ಬರೆದಿದ್ದಾನೆ. ಅವನು ಕನ್ನಡಕ್ಕೆ ಕೊಟ್ಟ ಕಾಣಿಕೆ ಈ ಪುಸ್ತಕ. ಯಾವುದೋ ಚಾವುಂಡರಾಯ ಪುರಾಣ. ಅಲ್ಲಿಗೆ ಮುಂದಿನ ಕ್ಲಾಸಲ್ಲಿ ಪಾಠ ಅರ್ಥ ಆಯ್ತಾ?